ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ, ರೀಸೆಂಟ್ ಆಗಿ ನಮ್ಮ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವರ ಟಾಪ್ 10 ಸಮ್ಮರ್ ಸ್ಲಾಮ್ ಗ್ರೇಟೆಸ್ಟ್ ಮೂಮೆಂಟ್ ಅಂತ ಒಂದು ರ್ಯಾಂಕಿಂಗ್ ನ ಕೊಟ್ಟಿದ್ದಾರೆ. ಈ ಒಂದು ರ್ಯಾಂಕಿಂಗ್ ನ ನೀವು ಇಲ್ಲಿ ನೋಡ್ತಾ ಇರಬಹುದು. ನಂಬರ್ 1 ನಲ್ಲಿ 2020 ಸಮ್ಮರ್ ಸ್ಲಾಮ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ರಿಟರ್ನ್ ಆಗಿ ಫೀಂಡ್ ಬ್ರೇವ್ ಐಟ್ ಅವರಿಗೆ ಒಂದು ಸ್ಪಿಯರ್ ನ ಹಾಕ್ತಾರಲ್ಲ, ಆ ಒಂದು ಮೂಮೆಂಟ್ ನ ಇಟ್ಟಿದ್ದಾರೆ. ನಂಬರ್ 2 ಅಲ್ಲಿ 2018 ರೋಮನ್ ರೈನ್ಸ್ ಅವರು ಬ್ರಾಕ್ ಲೈಸ್ನರ್ ಅವ್ರನ್ನ ಸೋಲಿಸಿ ಫಸ್ಟ್ ಟೈಮ್ ಯೂನಿವರ್ಸಲ್ ಚಾಂಪಿಯನ್ಶಿಪ್ ನ ಗೆದ್ಕೋತಾರಲ್ಲ, ಆ ಒಂದು ಮೂಮೆಂಟ್ ಇದೆ. ನಂಬರ್ 3 ಅಲ್ಲಿ ರೋಮನ್ ರೈನ್ಸ್ ಅವರು 2024 ಸಮ್ಮರ್ ಸ್ಲಾಮ್ ಅಲ್ಲಿ ರಿಟರ್ನ್ ಆಗಿ ಸೋಲೋ ಸಿಕ್ಕೋ ಅವರ ಮೇಲೆ ಅಟ್ಯಾಕ್ ಮಾಡ್ತಾರಲ್ಲ, ಆ ಒಂದು ಮೂಮೆಂಟ್ ಇದೆ. ನಂಬರ್ 4 ಅಲ್ಲಿ 2021 ನಮ್ಮ ರೋಮನ್ ರೈನ್ಸ್ ಅವರು ಜಾನ್ಸಿನ್ ಅವ್ರನ್ನ ಸೋಲಿಸ್ತಾರಲ್ಲ, ಆ ಒಂದು ಮೂಮೆಂಟ್ ಇದೆ. ನಂಬರ್ 5 ಅಲ್ಲಿ 2022 ಬ್ರಾಕ್ ಲೆಸ್ನರ್ ಅವರ ಜೊತೆ ಲಾಸ್ಟ್ ಮ್ಯಾನ್ ಸ್ಟ್ಯಾಂಡಿಂಗ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಿ ಅವರನ್ನ ಸೋಲಿಸ್ತಾರಲ್ಲ, ಆ ಒಂದು ಮೂಮೆಂಟ್ ಇದೆ. ನಂಬರ್ 6 ಅಲ್ಲಿ ಟ್ರೈಬಲ್ ಕಾಂಬ್ಯಾಟ್ ಮ್ಯಾಚ್ ಅಲ್ಲಿ ಜೇ ಉಸೋ ಅವ್ರನ್ನ ಸೋಲಿಸ್ತಾರಲ್ಲ, ಆ ಒಂದು ಮೂಮೆಂಟ್ ನ ಇಟ್ಟಿದ್ದಾರೆ. ನಂಬರ್ 7 ಅಲ್ಲಿ 2014 ಸಮ್ಮರ್ ಸ್ಲಾಮ್ ಅಲ್ಲಿ ರ್ಯಾಂಡಿ ಆರ್ಟನ್ ಅವ್ರನ್ನ ಸೋಲಿಸ್ತಾರಲ್ಲ, ಒನ್ ಆಫ್ ದ ಪರ್ಸನಲ್ ಫೇವರೇಟ್ ರ್ಯಾಂಡಿ ಆರ್ಟನ್ ಆಗಿ ರೋಮನ್ ರೈನ್ಸ್ ಅವರ ಸಿಂಗಲ್ಸ್ ಮ್ಯಾಚ್. ಆಫ್ ಕೋರ್ಸ್ ಇದಾದ್ಮೇಲೆ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್ ಆಗಿಲ್ಲ, ಅದನ್ನ ಬಿಟ್ರೆ ಈ ಒಂದು ಮೂಮೆಂಟ್ ನ ಹಾಗೆ ಮ್ಯಾಚ್ ನ ಇಟ್ಟಿದ್ದಾರೆ. ನಂಬರ್ 8 ಅಲ್ಲಿ ರೂಸೆವ್ ಅವರ ಜೊತೆ ರೋಮನ್ ರೈನ್ಸ್ ಅವರು 2016 ಸಮ್ಮರ್ ಸ್ಲಾಮ್ ಅಲ್ಲಿ ಒಂದು ಬ್ರಾಲ್ ನ ಮಾಡಿರ್ತಾರೆ. ಅಂದ್ರೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ಫಿಕ್ಸ್ ಆಗಿರುತ್ತೆ, ಬಟ್ ರೋಮನ್ ರೈನ್ಸ್ ಅವರು ನನಗೆ ಮ್ಯಾಚ್ ಬೇಡ ಅನ್ಬಿಟ್ಟು ರೂಸೆವ್ ಅವರ ಜೊತೆ ಬ್ರಾಲ್ ಮಾಡಿರ್ತಾರೆ, ಆ ಒಂದು ಮೂಮೆಂಟ್ ಇದೆ. ನಂಬರ್ 9 ಅಲ್ಲಿ ನಮ್ಮ ಜೇ ಉಸೋ ಅವರ ಜೊತೆ ಟೀಮ್ ಅಪ್ ಆಗಿ ಬ್ರಾನ್ಸನ್ ರೀಡ್ ಹಾಗೆ ಬ್ರಾನ್ ಬ್ರೇಕರ್ ಅವ್ರನ್ನ ಸೋಲಿಸ್ತಾರಲ್ಲ 2025 ಸಮ್ಮರ್ ಸ್ಲಾಮ್ ಅಲ್ಲಿ, ಆ ಒಂದು ಮೂಮೆಂಟ್ ಇದೆ. ಅಂಡ್ ನಂಬರ್ 10 ನಲ್ಲಿ ಬ್ರಾಕ್ ಲೆಸ್ನರ್ ಅವರಿಗೆ ಬ್ಯಾರಿಕೇಡ್ ಥ್ರೂ 2017 ಸಮ್ಮರ್ ಸ್ಲಾಮ್ ಅಲ್ಲಿ ಒಂದು ಸ್ಪಿಯರ್ ಹಾಕಿರ್ತಾರೆ, ಆ ಒಂದು ಮೂಮೆಂಟ್ ನ ಡಬ್ಲ್ಯೂ ಅವರು ಇಟ್ಟಿದ್ದಾರೆ. ಇಷ್ಟು ನಮ್ಮ ರೋಮನ್ ರೈನ್ಸ್ ಅವರ ಟಾಪ್ 10 ಗ್ರೇಟೆಸ್ಟ್ ಸಮ್ಮರ್ ಸ್ಲಾಮ್ ಮೂಮೆಂಟ್ ಡಬ್ಲ್ಯೂ ಕಂಪನಿಯ ಪ್ರಕಾರ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರ ಬಗ್ಗೆ. AAA ಮೆಗಾ ಇವೆಂಟ್ ಅಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರ ಫೇಸ್ ಟರ್ನ್ ಏನಾದರೂ ನಮಗೆ ನೋಡೋದಕ್ಕೆ ಸಿಕ್ಕಿದೆಯಾ? ನಾನು ಏಕೆ ಈ ರೀತಿ ಮಾತಾಡ್ತಿದ್ದೀನಿ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿಲ್ಲ ಅನ್ಕೋತೀನಿ. ಗೊತ್ತಿಲ್ಲ ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ. AAA ಶೋ ಅಲ್ಲಿ ನಮಗೆ ಒಂದು ಫ್ಯೂಡ್ ನೋಡೋದಕ್ಕೆ ಸಿಗ್ತಾ ಇದೆ, ಎಲ್ ಗ್ರಾಂಡೆ ಅಮೆರಿಕಾನೋ ವರ್ಸಸ್ ಒಂದು ಫ್ಯಾಕ್ಷನ್ ನಡುವೆ. ಆ ಒಂದು ಫ್ಯಾಕ್ಷನ್ ಅಲ್ಲಿ ನಮ್ಮ ಆಂಜಲ್ ಗಾರ್ಜಾ ಹಾಗೆ ಅಂಬರ್ಟೋ ಕರೀಲಾ ಅವರು ಕೂಡ ಇರ್ತಾರೆ. ಅವರೆಲ್ಲರೂ ಕೂಡ ಬಂದು ಎಲ್ ಗ್ರಾಂಡೆ ಅಮೆರಿಕಾನ ಅವರ ಮೇಲೆ ಅಟ್ಯಾಕ್ ಮಾಡಬೇಕಾದ್ರೆ ಅವರನ್ನ ಕಾಪಾಡೋದಕ್ಕೆ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಬರ್ತಾರೆ. ಡೊಮಿನಿಕ್ ಮಿಸ್ಟೀರಿಯೋ ಅವರು ಬಂದು ಎಲ್ ಗ್ರಾಂಡೆ ಅಮೆರಿಕಾನ ಅವ್ರನ್ನ ಕಾಪಾಡಿದ್ದಾರೆ. ಸೊ ಇದ್ರ ಪ್ರಕಾರ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಕೂಡ ಫೇಸ್ ಟರ್ನ್ ಆಗಿದ್ದಾರೆ ಆ ಒಂದು ಶೋ ಅಲ್ಲಿ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಎಲ್ ಗ್ರಾಂಡೆ ಅಮೆರಿಕಾನ ಅವರು ಅಲ್ಲಿನ ಪ್ಯೂರ್ ಬೇಬಿ ಫೇಸ್ ಸೂಪರ್ ಸ್ಟಾರು. ಅಂಡ್ ಈಗ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಬಂದು ಎಲ್ ಗ್ರಾಂಡೆ ಅಮೆರಿಕಾನ ಅವ್ರನ್ನ ಕಾಪಾಡಿದ್ದಾರೆ ಅಂದ್ರೆ ಅಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರ ಫೇಸ್ ಟರ್ನ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಡೌನ್ ದ ಲೈನ್ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಎಲ್ ಗ್ರಾಂಡೆ ಅಮೆರಿಕಾನ ಅವ್ರಿಗೂ ಕೂಡ ಮೋಸ ಮಾಡ್ತಾರೆ ಅಂತ ಅನ್ಸುತ್ತೆ. ನೋಡಬೇಕು ಈ ಒಂದು ಸ್ಟೋರಿಲಿನ ಡಬ್ಲ್ಯೂ ಅವರು ಯಾವ ರೀತಿ ತಗೊಂಡು ಹೋಗ್ತಾರೆ ಅಂತ. ಸದ್ಯಕ್ಕೆ ಡಬ್ಲ್ಯೂ ಕಂಪನಿಯಲ್ಲಿ ಅಲ್ಲ, ಬದಲಿಗೆ AAA ಕಂಪನಿಯಲ್ಲಿ ಡೊಮಿನಿಕ್ ಮಿಸ್ಟೀರಿಯೋ ಅವರ ಟೆಂಪ್ರವರಿ ಫೇಸ್ ಟರ್ನ್ ಆಗಿದೆ ಅಂತಾನೆ ಅನ್ಕೋಬಹುದು. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಮಂಡೇ ನೈಟ್ ರೋ ಬಗ್ಗೆ. ನಾಳೆ ಮಂಡೇ ನೈಟ್ ರೋ ಬಿಗ್ಗೆಸ್ಟ್ ಮಂಡೇ ನೈಟ್ ರೋ ಆಗಲಿದೆ. ಯಾಕಂದ್ರೆ ಆ ರೀತಿಯ ವಿಚಾರಗಳನ್ನ ನಾಳೆ ಮಂಡೇ ನೈಟ್ ರೋಗೆ ಅಫಿಷಿಯಲ್ ಆಗಿ ಡಬ್ಲ್ಯೂ ಅವರು ಕನ್ಫರ್ಮ್ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ನಾಳೆ ಮಂಡೇ ನೈಟ್ ರೋ ಅಲ್ಲಿ ಇಯೋಸ್ಕೈ ಹಾಗೆ ರಾಕ್ಸಿನ್ ಪ್ರೀಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ನೋಡಬೇಕು ಈ ಒಂದು ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂತ. ಇಷ್ಟೇ ಅಲ್ಲ, ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನಂಬರ್ 1 ಕಂಟೆಂಡರ್ ಮ್ಯಾಚ್ ಗೆ ಒಂದು ಗಾಂಟ್ಲೆಂಟ್ ಮ್ಯಾಚ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಈ ಒಂದು ಗಾಂಟ್ಲೆಂಟ್ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೋ ಅವರು ಪೆಂಟಾ ಅವ್ರನ್ನ ಫೇಸ್ ಮಾಡ್ತಾರೆ ಸಮ್ಮರ್ ಸ್ಲಾಮ್ ಅಲ್ಲಿ. ಈ ಒಂದು ಗಾಂಟ್ಲೆಂಟ್ ಮ್ಯಾಚ್ ಅಲ್ಲಿ ಡ್ರ್ಯಾಗನ್ ಲೀ, ಚಾಡ್ ಗೇಬಲ್, ಜೋ ಹೆನ್ರಿ, ಜಿಯೋವ್ಯಾನ್ ಇವೆನ್ಸ್, ಡೊಮಿನಿಕ್ ಮಿಸ್ಟೀರಿಯೋ, ಈಥನ್ ಪೇಜ್, ರೂಸೆವ್ ಅವರು ಕಾಂಪೀಟ್ ಮಾಡ್ತಾ ಇದ್ದಾರೆ. ನೋಡಬೇಕು ಈ ಒಂದು ಗಾಂಟ್ಲೆಟ್ ಮ್ಯಾಚ್ ಅಲ್ಲಿ ಯಾರು ಗೆದ್ದು ಸಮ್ಮರ್ ಸ್ಲಾಮ್ ಅಲ್ಲಿ ಪೆಂಟಾ ಅವ್ರನ್ನ ಚಾಲೆಂಜ್ ಮಾಡ್ತಾರೆ ಅಂತ. ಇಂದು ಪೆಂಟಾ ಅವರು ಕೂಡ ಮಂಡೇ ನೈಟ್ ರೋ ಅಲ್ಲಿ ಕಾಣಿಸಿ ತುಂಬಾ ದಿನ ಆಯ್ತಲ್ವಾ ಡಬ್ಲ್ಯೂ ಅವರು, ಅವ್ರಿಗೂ ಕೂಡ ಏನು ಪ್ಲಾನ್ಸ್ ಇಲ್ಲ ಅಂತ ಸ್ವಲ್ಪ ಬ್ರೇಕ್ ನ ಕೊಟ್ಟಿದ್ದಾರೆ. ಇಂದು ಫೈನಲಿ ಒಂದು ಗಾಂಟ್ಲೆಂಟ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಐ ಥಿಂಕ್ ಈ ಒಂದು ಗಾಂಟ್ಲೆಂಟ್ ಮ್ಯಾಚ್ ಮಂಡೇ ನೈಟ್ ರೋ ನ 1 ಗಂಟೆನ ತಗೊಳುತ್ತೆ ಅಂತ ಅನ್ಕೋಬಹುದು. ಇದಾದ್ಮೇಲೆ ನಮಗೆ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ ನಾಳೆ ಮಂಡೇ ನೈಟ್ ರೋ ಅಲ್ಲಿ. ಫೈನಲಿ ಬ್ರಾಕ್ ಲೆಸ್ನರ್ ಅವರು ರಿಟರ್ನ್ ಆಗ್ತಾ ಇದ್ದಾರೆ. ಅಂಡ್ ಪ್ರಾಬಬ್ಲಿ ಒಬಾ ಫೇಮಿ ಅವರು ಕೂಡ ಇರ್ತಾರೆ ಅಂತಾನೆ ಹೇಳ್ಬೇಕು. ಕಳೆದ ವಾರ ನಮ್ಮ ಒಬಾ ಫೇಮಿ ಅವರು ಬ್ರಾಕ್ ಲೆಸ್ನರ್ ಅವರಿಗೆ ಒಂದು ವಾರ್ನಿಂಗ್ ನ ಕೊಟ್ಟಿದ್ರು. ಈಗ ನೋಡಬೇಕು ಬ್ರಾಕ್ ಲೆಸ್ನರ್ ಅವರು ಬಂದು ಆ ಒಂದು ವಾರ್ನಿಂಗ್ ಗೆ ಯಾವ ರೀತಿ ರಿಯಾಕ್ಷನ್ ನ ಕೊಡ್ತಾರೆ ಅಂತ. ಈ ಒಂದು ಸೆಗ್ಮೆಂಟ್ ನ ಯಾರು ಕೂಡ ಮಿಸ್ ಮಾಡ್ಕೊಳ್ಳೇಬಾರ್ದು. ಅಂಡ್ ಇದಾದ್ಮೇಲೆ ನಮಗೆ ಬ್ಲಡ್ ಲೈನ್ ಸ್ಟೋರಿ ಕಂಟಿನ್ಯೂ ಆಗೋದು ಕೂಡ ನೋಡೋದಕ್ಕೆ ಸಿಗುತ್ತೆ. ಆ ಕಡೆ
ವಿಷನ್ ಕೂಡ ಡಬ್ಲ್ಯೂ ಅವರು ಬುಕ್ ಮಾಡ್ತಾರೆ ಮಂಡೇ ನೈಟ್ ರಾ ಅಲ್ಲಿ. ಮ್ಯಾಕ್ಸಿನ್ ಡೂಪ್ರಿ ಅವರ ಇನ್ವಾಲ್ವ್ಮೆಂಟ್ ಕೂಡ ಈಗ ವಿಷನ್ ಅಲ್ಲಿ ಆಗಿರೋ ಕಾರಣ ನೆಕ್ಸ್ಟ್ ವಿಷನ್ ಏನು ಮಾಡುತ್ತೆ ಅನ್ನೋದು ನಮಗೆ ನಾಳೆ ಮಂಡೇ ನೈಟ್ ರಾ ಅಲ್ಲಿ ಗೊತ್ತಾಗುತ್ತೆ. ಅಂಡ್ ನಾಳೆ ಮಂಡೇ ನೈಟ್ ರಾ ನ ಮೈನ್ ಹೈಲೈಟ್ ಏನಪ್ಪಾ ಅಂದ್ರೆ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ ಗಾಯ್ಸ್, ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ರೋಮನ್ ರೈನ್ಸ್ ಹಾಗೆ ಸತ್ ಫ್ರೀಕಿನ್ ರಾಲಿನ್ಸ್ ಅವರ ನಡುವೆ ಕಾಂಟ್ರಾಕ್ಟ್ ಸೈನಿಂಗ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಈ ಒಂದು ಕಾಂಟ್ರಾಕ್ಟ್ ಸೈನಿಂಗ್ ನನಗೆ ಅರ್ಥ ಆಗೋದಿಲ್ಲಪ್ಪ, ಯಾಕಂದ್ರೆ ಮ್ಯಾಚ್ ಕನ್ಫರ್ಮ್ ಆಗಿದೆ. ಕನ್ಫರ್ಮ್ ಆದ್ಮೇಲೆ ಕಾಂಟ್ರಾಕ್ಟ್ ಸೈನಿಂಗ್ ನ ಡಬ್ಲ್ಯೂ ಅವರು ಇಡ್ತಾ ಇದ್ದಾರೆ. ಅಫ್ಕೋರ್ಸ್ ಇವರ ನಡುವೆ ಇಂಟೆನ್ಸ್ ನ ಬಿಲ್ಡ್ ಮಾಡೋದಕ್ಕೆ ಈ ರೀತಿಯ ಸೆಗ್ಮೆಂಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಯಾರಿಗ್ ಗೊತ್ತು, ನಾಳೆ ನಮಗೆ ಒಂದು ಬ್ರಾಲ್ ನೋಡೋದಕ್ಕೆ ಸಿಗಬಹುದು ಸೆತ್ ರಾಲಿನ್ಸ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ. ಈ ಒಂದು ಸೆಗ್ಮೆಂಟ್ ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಓವರ್ ಆಲ್ ಮಂಡೇ ನೈಟ್ ರಾ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಗಾಯ್ಸ್. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ಆದಷ್ಟು ಬೇಗ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೈಪ್ ನ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.